ಶನಿವಾರದ ಕರ್ನಾಟಕ ಬಂದ್ಗೆ ಸರ್ಕಾರಿ ಬಸ್ನ ಬೆಂಬಲ ಇಲ್ಲ, ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಅಂತ ಸಾರಿಗೆ ನಿಗಮಗಳು ಹೇಳ್ತಾ ಇದ್ದಾವೆ. ಬಂದಿನವು ರಾಜ್ಯದಲ್ಲಿ ಹೀಗಾಗಿ ಸರ್ಕಾರಿ ಬಸ್ ಸೇವೆ ಇರಲಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕಲ್ಯಾಣ ಕರ್ನಾಟಕ, ವಾಯವ್ಯ ಸಾರಿಗೆ ಬಸ್ ಸಂಚಾರ ಎಂದಿನಂತೆ ಇರುತ್ತೆ. ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಅಂತ ಅನಂತ ಸುಬ್ಬಾರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸಾರಿಗೆ ನೌಕರರು ಶನಿವಾರ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ರಾಜ್ಯ ಸಾರಿಗೆ ನೌಕರರ ಸಂಘದ ಮುಖಂಡ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶನಿವಾರದ ಬಂದ್ಗೆ, ಕರ್ನಾಟಕ ಬಂದ್ಗೆ ಈಗ ಸಾರಿಗೆ ಇಲಾಖೆಯಿಂದ ಬೆಂಬಲ ಇಲ್ಲ. ಅಂದ್ರೆ ಇಂದಿನಂತೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳೆಲ್ಲವೂ ಸಹ ಓಡಾಡ್ತವೆ. ನಮ್ಮ ಬೆಂಬಲ ಇಲ್ಲ ಅಂತ ಹೇಳಲಾಗಿದೆ. ಕರ್ನಾಟಕ ಬಂದ್ಗೆ ಸಿಗ್ತಾ ಇಲ್ಲ ಸಂಪೂರ್ಣವಾದಂತಹ ಬೆಂಬಲ. ವಾಟಾಳ್ ನಾಗರಾಜ್ ಕರೆದಂತಹ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ನೈತಿಕ ಬೆಂಬಲ ಅಷ್ಟೇ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಇದೆ ಸಾರಿಗೆ ಇಲಾಖೆ. ಮೆಟ್ರೋ, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಇರುತ್ತೆ, ಹೋಟೆಲ್ ತೆರೆದಿರುತ್ತೆ, ಶಾಲಾ ಕಾಲೇಜ್ ಹಾಗೆ ನಡೆಯುತ್ತೆ, ಬ್ಯಾಂಕ್ಗಳು ಸಹ ಕೆಲಸ ಮಾಡುತ್ತೆ. ಇನ್ನು ಕರವೇ ನಾರಾಯಣಗೌಡ ಅವರು ಸಹ ಈ ಹಿಂದೆನೆ ಹೇಳಿದ್ರು ನಮ್ ಬೆಂಬಲ ಇರೋದಿಲ್ಲ ಅಂತ. ನಾವು ಆ ದಿನ ಬೇರೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಕೆಪಿಎಸ್ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿಗಳಿಗೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ. ಹಾಗಾಗಿ ಕರವೇ ನಾರಾಯಣಗೌಡ ಅವರ ಬೆಂಬಲ ಸಹ ಇಲ್ಲ. ಈಗ ನೋಡಿದ್ರೆ ಸಾರಿಗೆ ಬೆಂಬಲ ಇಲ್ಲ. ಹೋಟೆಲ್ ಅಸೋಸಿಯೇಷನ್ ನಮ್ಮ ನೈತಿಕ ಬೆಂಬಲ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನೋಡ್ತಾ ಇದ್ರೆ ಶನಿವಾರದ ಕರ್ನಾಟಕ ಬಂದ್ ಇರುತ್ತೋ ಇಲ್ವೋ ಅನ್ನುವಂತಹ ಸಂಶಯ ಕಾಡ್ತಾ ಇದೆ. ಆದ್ರೆ ಆಟೋ ಚಾಲಕರು ಹೇಳ್ತಾರೆ ನಾವಂತೂ ಬಂದ್ಗೆ ಬೆಂಬಲವನ್ನ ಸೂಚಿಸ್ತೀವಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಶನಿವಾರ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವ್ರು ಕರೆ ಕೊಟ್ಟಿದ್ರು. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ನೈತಿಕ ಬೆಂಬಲ ಸಿಗ್ಬೋದೇನೋ, ಆದ್ರೆ ಬೆಂಬಲ ಅನ್ನೋದು ಸಿಗೋದು ಡೌಟ್ ಅಂತ ಕಾಣಿಸ್ತಾ ಇದೆ ಎಲ್ಲಾ ಕಡೆನೂ ಸಹ. ಖಂಡಿತವಾಗ್ಲೂ ಪ್ರಗತಿ, ಈ ಹಿಂದೆ ವಾಟಾಳ್ ನಾಗರಾಜ್ ಅವರು ಕರೆದಂತಹ ಬಂದ್ಗೆ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದರ ಮಧ್ಯೆಯೂ ಕೂಡ ವಾಟಾಳ್ ನಾಗರಾಜ್ ಅವರು ನಿನ್ನೆ ಸಭೆಯನ್ನ ಮಾಡಿ ನಾವು ಬಂಧನ ಮಾಡ್ತೀವಿ, ಇದಕ್ಕೆ ಸಾಕಷ್ಟು ಜನ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. 2,000 ಕನ್ನಡ ಪರ ಸಂಘಟನೆಗಳು ಮತ್ತು 58 ಏನು ಆಟೋ ಚಾಲಕರು ಇರಬಹುದು, ಅದರ ಜೊತೆಗೆ ಸಾರಿಗೆ ಸಂಘಟನೆಗಳೇನಿವೆ ಇವೆಲ್ಲವೂ ಕೂಡ ನಮಗೆ ಬೆಂಬಲವನ್ನ ಸೂಚಿಸಿದವೆ. ಸೊ ಸಂಪೂರ್ಣವಾಗಿ ಕರ್ನಾಟಕ ಸ್ತಬ್ಧ ಆಗುತ್ತೆ ಅನ್ನುವಂಥದ್ದನ್ನ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳು ಅಂದ್ರೆ ಇವತ್ತಾಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ 22ನೇ ತಾರೀಕು ಅಂದ್ರೆ ಶನಿವಾರ ನಡೆಯುವಂತಹ ಬಂದ್ಗೆ ಕೇವಲ ಎಲ್ಲರೂ ಕೂಡ ನೈತಿಕ ಬೆಂಬಲವನ್ನ ಸೂಚಿಸೋದಕ್ಕೆ ಮುಂದಾಗಿರುವಂತದ್ದು. ಶಾಲಾ ಶಿಕ್ಷಕರು ಇರಬಹುದು, ಅದರ ಜೊತೆಗೆ ಪೋಷಕರ ಸಂಘಟನೆ ಮತ್ತೆ ಶಾಲಾ ಶಿಕ್ಷಣದ ಮಾಲೀಕರ ಸಂಘಟನೆ ಏನಿದೆ, ಸೊ ಅವರೆಲ್ಲರೂ ಕೂಡ ನೈತಿಕ ಬೆಂಬಲವನ್ನ ಸೂಚಿಸೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ಪರೀಕ್ಷೆಗಳು ನಡೀತಾ ಇದೆ, ಸ್ಕೂಲ್ ಮಕ್ಕಳು ಪರೀಕ್ಷೆಗೆ ಹಾಜರಾಗಬೇಕಾಗತ್ತೆ. ಈ ದೃಷ್ಟಿಯಿಂದಾಗಿ ನಾವು ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಲ್ಲ ನಾವು. ಸೊ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ನಾವು ಸ್ಕೂಲ್ಗಳನ್ನ ನಿಲ್ಸೋದಿಕ್ಕಾಗಲ್ಲ. ಹಾಗಾಗಿ ನಾವು ಬಂದ್ಗೆ ನೈತಿಕ ಬೆಂಬಲವನ್ನ ಮಾತ್ರ ಸೂಚಿಸ್ತೀವಿ ಅಂತ ಹೇಳಿ ಒಂದು ಕಡೆ ಸ್ಕೂಲ್ ಅಸೋಸಿಯೇಷನ್ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಸಾರಿಗೆ ಸಂಘಟನೆ ಏನಿದೆ, ಸಾರಿಗೆ ಸಂಘಟನೆಯಿಂದಲೂ ಕೂಡ ಬೆಂಬಲ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಅದರ ಜೊತೆಗೆ ಸಂಘಟನೆಯ ಚಂದ್ರು ಏನಿದ್ದಾರೆ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಇನ್ನೊಂದು ಬಣ ಅನಂತ ಸುಬ್ರಾವ್ ಅವರ ಬಣ ಏನಿದೆ, ಸೊ ಆ ಬಣದವರು ಕೂಡ ಈಗ ಆಲ್ರೆಡಿ ನಾವು ಬೆಂಬಲವನ್ನ ಸೂಚಿಸಲ್ಲ, ನಾವು ಕೇವಲ ನೈತಿಕ ಬೆಂಬಲವನ್ನ ಸೂಚಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಇನ್ನೊಂದು ಕಡೆ ಆಟೋ ಸಂಘಟನೆಗಳು ನಾವೆಲ್ಲರೂ ಕೂಡ ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳ್ತಿದ್ದಾರೆ. ಓಲಾ ಮತ್ತು ಊಬರ್ ಸಂಘಟನೆಗಳು ಕೂಡ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಸಂಘಟನೆ, ಅದೇ ಆಟೋ ಚಾಲಕರು ಇರಬಹುದು, ಅದರ ಜೊತೆಗೆ ಕ್ಯಾಬ್ ಚಾಲಕರೇನಿದ್ದಾರೆ, ಆ ಒಂದಷ್ಟು ಸಂಘಟನೆಗಳು ಕೂಡ ನಾವು ಎಂದಿನಂತೆ ಆಟೋ ಇರಬಹುದು, ಅದರ ಜೊತೆಗೆ ಕ್ಯಾಬ್ ಗಳನ್ನ ಓಡಾಟ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಏನೇ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು, 2,000 ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ನಮಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಅಂತ ಹೇಳಿ. ಕಳೆದ ಬಾರಿ ಬಂದನ್ನ ಘೋಷಿಸಿದಂತ ಸಂದರ್ಭದಲ್ಲಿ ಕರವೇ ನಾರಾಯಣಗೌಡ್ರು ಇರಬಹುದು, ಅದರ ಜೊತೆಗೆ ಪ್ರವೀಣ್ ಶೆಟ್ರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿರ್ಲಿಲ್ಲ. ಅದರ ಜೊತೆಗೆ ನಾವು ಬೆಂಬಲವನ್ನ ಸೂಚಿಸ್ತೀವೋ ಇಲ್ವೋ ಅನ್ನುವಂಥದ್ದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ನಾನು ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ನಿರ್ಣಯವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಪ್ರವೀಣ್ ಶೆಟ್ರು ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಕರವೇ ನಾರಾಯಣಗೌಡ್ರು ಹೇಳಿದಂತದ್ದು, ನಾವು ಅವತ್ತು
ಕೆಪಿಸಿಸಿ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಅನ್ಯಾಯದ ವಿರುದ್ಧ, ಅವರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ, ಈ ಕಾರಣಕ್ಕಾಗಿ ನಾವು ಬಂದ್ಗೆ ಬೆಂಬಲವನ್ನ ಸೂಚಿಸಲ್ಲ ಅಂತ ಹೇಳಿ ಅವರು ನೇರವಾಗಿ ಹೇಳಿದ್ರು. ಇನ್ನೊಂದಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಈ ಬಂದ್ಗೆ ಬೆಂಬಲವನ್ನ ಸೂಚಿಸೋದ್ರಿಂದಾಗಿ ಹಿಂದೆ ಸರಿದಿರುವಂತದ್ದು. ಇನ್ನು ಅಲ್ಲೇ ಇದ್ದಂತಹ ಸಾರಾ ಗೋವಿಂದ್ ಅವ್ರು ಹೇಳ್ತಾ ಇರುವಂತದ್ದು ಎಲ್ಲಾ ಮಾಲ್ಗಳಿರಬಹುದು, ಮಲ್ಟಿಪ್ಲೆಕ್ಸ್ಗಳು, ಅದರ ಜೊತೆಗೆ ಥಿಯೇಟರ್ಗಳು ಕ್ಲೋಸ್ ಆಗುತ್ತೆ ಎನ್ನುವಂತಹ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಆ ವಾಣಿಜ್ಯ ಮಂಡಳಿಯೇ ಇದರ ಪ್ರೆಸ್ ಮೀಟ್ ಅನ್ನ ಕರೆದು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ವಾಣಿಜ್ಯ ಮಂಡಳಿ ಪ್ರೆಸ್ ಮೀಟ್ ಅನ್ನ ಕರೆದಿಲ್ಲ ಮತ್ತು ಯಾವುದೇ ರೀತಿಯಾಗಿ ಮಾಲ್ಗಳು ಬಂದ್ ಆಗುತ್ತಾ ಅಥವಾ ಓಪನ್ ಇರುತ್ತಾ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟೀಕರಣ ನೀಡಿಲ್ಲ. 2 ದಿನ ಬಾಕಿ ಇರೋದ್ರಿಂದಾಗಿ ಯಾವ ರೀತಿಯಾಗಿ ಕ್ರಮಗಳು ಜರುಗುತ್ತೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಸ್ತಬ್ಧ ಆಗುವಂಥದ್ದು ಡೌಟು. ಆದ್ರೆ ಸ್ವಲ್ಪ ಮಟ್ಟಿಗೆ ಪ್ರತಿಭಟನೆ ಇರಬಹುದು, ಅದರ ಜೊತೆಗೆ ರ್ಯಾಲಿ ನಡೆಯುವಂತಹ ಸಾಧ್ಯತೆ ಇದೆ. ಪ್ರಗತಿ. ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.